ಲೋಕಸಭಾ ಚುನಾವಣಾ ಅಖಾಡಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸ್ತಾ ಇದೆ. ಎಂಪಿ ಚುನಾವಣೆಗೂ ಮೊದಲೇ 25 ಸಂಸದರಿಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ರಾಮ ಮಂದಿರ ಅಸ್ತ್ರವನ್ನ ಬಳಸಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನದು ಅಂತಂದ್ರೆ ಪ್ರತಿ ಕ್ಷೇತ್ರದ 2500 ಪ್ರಮುಖರನ್ನ ಅಯೋಧ್ಯೆಗೆ ಕಳುಹಿಸಬೇಕು ಅಂತ ಹೇಳಿ. ಹಾಗಾದ್ರೆ ಅಯೋಧ್ಯೆಗೆ ಕಳಿಸೋದಷ್ಟೇ ಅಲ್ಲ, ಅಯೋಧ್ಯೆಯಿಂದ ಬಂದ ನಂತರ ಏನೆಲ್ಲ ಕೆಲಸಗಳು ಆಗಬೇಕು, 2500ರನ್ನ ಅಯೋಧ್ಯೆಗೆ ಅವರದ್ದೇ ಖರ್ಚು ವೆಚ್ಚದಲ್ಲಿ ಕಳುಹಿಸುವಂತಹ ನಿರ್ಧಾರವನ್ನ ಸೂಚನೆಯನ್ನ ವಿಜೇಂದ್ರ ಅವರು ಮಾಡಿದ್ದಾರೆ. ಆದ್ರೆ ಆ 2500 ಜನರ ಲಾಭವನ್ನ ಆಯಾ ಕ್ಷೇತ್ರಕ್ಕೆ ಹೇಗೆ ಪಡಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಂಸದರಿಗೆ ಟಾಸ್ಕ್ ನೀಡಲಾಗಿದೆ. ಹಾಗಾದ್ರೆ ಏನ್ ಮಾಡ್ತಾರೆ ಆ 2500 ಜನ, ಏನ್ ಮಾಡ್ತಾರೆ 25 ಸಂಸದರು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾರೆ. ಮಧುಸೂದನ್, ಈ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದೇ ಎಲ್ಲಾ ಬಿಜೆಪಿ ನಾಯಕರು ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ವಿಜೇಂದ್ರ ಕೂಡ ಅಂಥದ್ದೇ ಸಂದರ್ಭದಲ್ಲಿ ಒಂದು ರಣತಂತ್ರವನ್ನ ರೂಪಿಸಿದ್ದಾರೆ. ಹಾಗಾದ್ರೆ 2500 ಜನ ಏನು ಒಂದೊಂದು ಕ್ಷೇತ್ರದಿಂದ ಹೋಗ್ತಾರೆ, ವಾಪಸ್ ಬಂದ ನಂತರ ಏನ್ ಮಾಡ್ತಾರೆ, ಇದರ ಲಾಭ ಹೇಗ್ ಪಡಿತಾರೆ ಅಂತ? ನಿಜಕ್ಕೂ ಸಭಾ ಜನವರಿ 22ನೇ ತಾರೀಕು ಏನು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗುತ್ತೆ, ಈ ಒಂದು ಸಂದರ್ಭಕ್ಕೆ, ಈ ಒಂದು ಸುಂದರ ಸಂದರ್ಭಕ್ಕೆ ಸಾಕ್ಷಿಯಾಗೋಕೆ ಈಗಾಗಲೇ ದೇಶದ ಕೋಟ್ಯಾಂತರ ಜನರು ಮುಂದಾಗ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ 2024ರಲ್ಲೇ ಎದುರಾಗುವಂಥ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಕೂಡ ಸರ್ವಸನ್ನದ್ಧಾಗುತ್ತೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ಹಾಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ರಾಜ್ಯದ 25 ಸಂಸದರಿಗೆ ಹೊಸ ಟಾಸ್ಕ್ ಒಂದನ್ನು ನೀಡಿದ್ದಾರೆ. ಫೆಬ್ರವರಿ 1ನೇ ತಾರೀಕಿನಿಂದ ಮಾರ್ಚ್ 15ರ ಒಳಗಾಗಿ ರಾಜ್ಯದ 25 ಸಂಸದರುಗಳು ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ನಾಯಕರ, ಪ್ರಮುಖರ, ಕಾರ್ಯಕರ್ತರ ಪಟ್ಟಿಯನ್ನು ಮಾಡಿ ಬರೋಬ್ಬರಿ ಪ್ರತಿಯೊಬ್ಬ ಸಂಸದನಿಗೂ ಬರೋ ಅಂತ 8 ವಿಧಾನಸಭಾ ಕ್ಷೇತ್ರಗಳು ಏನಿದೆ, ಆ 8 ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ 2500 ಕಾರ್ಯಕರ್ತರ ಪಟ್ಟಿಯನ್ನು ಮಾಡಿ, ಪ್ರಮುಖರ ಪಟ್ಟಿಯನ್ನು ಮಾಡಿ, ಆ 2500 ಜನನ ಫೆಬ್ರವರಿ 1ನೇ ತಾರೀಕಿನಿಂದ ಮಾರ್ಚ್ 15ನೇ ತಾರೀಕಿನ ಒಳಗಾಗಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಕರೆದುಕೊಂಡು ಹೋಗ್ಬಿಟ್ಟು ಬನ್ನಿ. ಅವರ ಖರ್ಚು ವೆಚ್ಚವನ್ನು ನೀವೇ ನೋಡ್ಕೊಳ್ಳಿ, ಅವ್ರಿಗೆ ಸಂಪೂರ್ಣವಾಗಿ ಅಲ್ಲಿ ಉಳ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮಾಡಿ, ಅಲ್ಲಿ ಏನೆಲ್ಲ ಅಯೋಧ್ಯೆಯಲ್ಲಿ ತೋರಿಸ್ಬೇಕೋ ಅದನ್ನೆಲ್ಲ ರಾಮಲಲ್ಲನ ಮೂರ್ತಿಯನ್ನು ಅವ್ರಿಗೆ ದರ್ಶನವನ್ನು ಮಾಡಿಸಿ ನಂತರ ಅವ್ರನ್ನ ವಾಪಸ್ ನಿಮ್ಮ ಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಬಿಡಿ. ಅದಾದ ಬಳಿಕ ಅವರ ಕಡೆಯಿಂದಲೇ ಕೇಂದ್ರ ಸರ್ಕಾರದ ಸಾಧನೆ ಜೊತೆಗೆ ಅಯೋಧ್ಯೆಯಲ್ಲಿ ಇಡೀ ಹಿಂದೂಗಳ ಕನಸು ನನಸಾದಂಥ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗಿರೋ ಅಂಥ ವಿಷಯವನ್ನು ಅವ್ರ ಮೂಲಕನೇ ತಿಳಿಸಿ, ಆ ಮೂಲಕ ರಾಜ್ಯದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಲಿ ಇರುವಂಥ ಬಿಜೆಪಿ ಸಂಸದರುಗಳು ಯಥಾವತ್ತಾಗಿ ಮುಂದುವರಿಯುವಂಥ ವಾತಾವರಣವನ್ನು, ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿ ಅನ್ನೋ ಒಂದು ಮಾತನ್ನು ನೇರವಾಗಿ ಈಗಾಗಲೇ ಸಂಸದರಿಗೆ ಹೇಳಿದ್ದಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ಬಳಿಕ 1 ವಾರಗಳ ಕಾಲ ರಶ್ ಇರ್ಬೋದು. ಅದಾದಮೇಲೆ ಫೆಬ್ರವರಿ 1ನೇ ತಾರೀಕಿನಿಂದ ಮಾರ್ಚ್ 15ನೇ ತಾರೀಕು ತನಕ ಬರೋಬ್ಬರಿ 45 ದಿನಗಳ ಕಾಲಾವಕಾಶವಿದೆ. ನೀವು ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿರೋ, ಬಸ್ನಲ್ಲಿ ಕರ್ಕೊಂಡು ಹೋಗ್ತಿರೋ, ಫ್ಲೈಟ್ನಲ್ಲಿ ಕರ್ಕೊಂಡು ಹೋಗ್ತಿರೋ, ಅದು ನಿಮಗೆ ಬಿಟ್ಟಂಥದ್ದು. ಅವ್ರು ಉಳ್ಕೊಳ್ಳೋಕೆ ವ್ಯವಸ್ಥೆ, ಊಟೋಪಚಾರಗಳು, ಜೊತೆಗೆ ಶ್ರೀರಾಮನ ದರ್ಶನ ಮಾಡಿಸೋ ಅಂಥದ್ದು ಬಹಳ ಮುಖ್ಯ. ಅವ್ರನ್ನ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಖಾಡದಲ್ಲಿ ಪ್ರಚಾರದಲ್ಲಿ ಬಳಸ್ಕೊಳ್ಳಿ, ಆ ಮೂಲಕ ಅದು ನಿಮಗೆ ಪ್ಲಸ್ ಆಗುತ್ತೆ ಅನ್ನೋ ಒಂದು ಗುಟ್ಟನ್ನು ಈಗಾಗಲೇ BY ವಿಜಯೇಂದ್ರ ಅವರು ರಾಜ್ಯದ 25 ಸಂಸದರಿಗೂ ಕೊಟ್ಟಿದ್ದಾರೆ. ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ, ಈ 2500 ಮಂದಿಯ ಪಟ್ಟಿಯಲ್ಲಿ ಯಾರೆಲ್ಲ ಇರ್ತಾರೋ ಅವರು ಫೆಬ್ರವರಿ 1ನೇ ತಾರೀಕಿನಿಂದ ಮಾರ್ಚ್ 15ನೇ ತಾರೀಕಿನ ಒಳಗಾಗಿ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಳ್ತಾ ಇರೋ ಅಂತ ಶ್ರೀರಾಮನ ದರ್ಶನವನ್ನು ಪಡಿಲಿಕ್ಕೆ ಎಲಿಜಿಬಿಲಿಟಿನ ಪಡೆದಿರ್ತಾರೆ. ಅವರಲ್ಲಿ ಯಾರ್ಯಾರು ಅನ್ನೋದು ಸದ್ಯ ಕುತೂಹಲ. ಸಭಾ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.